ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್, ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದೆ. 3ನೇ ದಿನ ಸಿಕ್ತು ಅಸ್ಥಿಪಂಜರಗಳು. ಎಸ್, ಪಾಯಿಂಟ್ ನಂಬರ್ 6ರಲ್ಲಿ ಒಟ್ಟು 12 ಮೂಳೆಗಳು ಪತ್ತೆ ಆಗಿದೆ. ಹಾಗೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 6ರಲ್ಲಿ ಕೆಲವು ಒಳ ಉಡುಪು ತುಂಡುಗಳು ಪತ್ತೆ ಆಗಿದೆ ಎಂದು ತಿಳಿದು ಬರ್ತಾ ಇದೆ. ಹಾಗೆ ಪೊಲೀಸರು ಇದನ್ನೆಲ್ಲ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವನ ದೇಹದ 12 ಭಾಗಗಳ ಜೊತೆಗೆ ಒಳ ಉಡುಪಿನ ತುಂಡು ಪತ್ತೆಯಾಗಿದೆ ಎಂದು ವಿಶೇಷ ತನಿಖಾ ತಂಡ ಮಾಹಿತಿ ನೀಡಿದೆ ಎಂದು ತಿಳಿದು ಬರುತ್ತಿದೆ. ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಇನ್ನು ಸಿಕ್ಕಿರುವ ಕೈಭಾಗದ 2 ಮೂಳೆಗಳು ಪುರುಷದು ಎಂದು ಹೇಳಲಾಗ್ತಾ ಇದೆ. SIT ಎಂದು ಮೂಲಗಳಿಂದ ತಿಳಿದು ಬರುತ್ತಿದೆ, ಅಧಿಕಾರಿಗಳಿಂದ ಎಂದು ಮೂಲಗಳು ತಿಳಿಸುತ್ತಿವೆ. ಇನ್ನು SIT ತಂಡದ ಜೊತೆ ಸುಮಾರು 20 ಕಾರ್ಮಿಕರು ನೇತ್ರಾವತಿ ನದಿ ಪಕ್ಕದ ಕಾಡಿನ ಒಳಗೆ ತೆರಳಿದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಹೂತು ಹಾಕಲಾಗಿದೆ ಎನ್ನುವುದು ಮೃತದೇಹಗಳ ಪತ್ತೆಗಾಗಿ ಜಾಗ ಗುರುತಿಸಲಾಗಿದೆ. 13 ಸ್ಥಳಗಳನ್ನು ಈಗಾಗಲೇ ಗುರುತಿಸಿದೆ. ಇಂದಿಗೆ ಮೂರನೇ ದಿನವೂ ಕೂಡ ಸತತವಾಗಿ 3ನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದಾಗಿದೆ. ಈ ಪ್ರಕರಣಕ್ಕೆ ಸಾಕ್ಷಿ ಸಿಕ್ಕಿದೆ 13 ಜಾಗಗಳಲ್ಲಿ. ನೇತ್ರಾವತಿ ಪಕ್ಕದ ದಟ್ಟ ಕಾಡಿನ ಒಳಗೆ 5 ಕಡೆ ಈಗಾಗಲೇ ನೆಲವನ್ನು ಅಗೆಯಲಾಗಿದೆ. ಇನ್ನು ಇವತ್ತು 3ನೇ ದಿನ 6ನೇ ಸ್ಥಳವನ್ನು ಅಗೆಯಲಾಗಿತ್ತು. ಈ ದಿನದಂದು ಈ ಒಂದು ಸಾಕ್ಷಿ